ಸರ್ ಏನೈತೆ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಬಂದು ಡೆಮರೇಷನ್ ಮಾಡಿಬಿಟ್ರ ನಮ್ಗೆ ಆಚೆ ಮಕ್ಕಳೆಲ್ಲ ಮನಗಿದ್ರು. ಮಕ್ಕಳು ಮನಗ ಟೈಮಲ್ಲಿ ಮಕ್ಕಳಿಗೆ ಮಾತ್ರ ಕರ್ಸಿ ಆಮೇಲೆ ಸಿಲಿಂಡರ್ ಮಾತ್ರ ತೆಗಿ ಅಂತಾರೆ. ಎಲ್ಲ ಇರೋ ಸಾಮಾನು ಎತ್ಕೊಲಾರ್ದ ನಾವು ಹತ್ಕೊಂತ ಆಚೆ ಬರ್ತಾ ಇದೀವಿ. ಎಲ್ಲ ತಟ್ಲಿದ್ದು ಹೊಡ್ಕೊಂತ ಬರ್ತಾರೆ ಸರ್. ಏನೈತೆ ಅಂದ್ರೆ ನಮ್ಗೆ ಏನೋ ಒಂದು ನ್ಯಾಯ ಸಿಗ್ಬೇಕು ಸರ್. ನಮ್ಗೆ ಮನೆ ಬೇಕು. ಮಕ್ಕಳು ತಗೊಂಡ್ ನಾವ್ ಎಷ್ಟು ಕಷ್ಟ ಮಾಡ್ತೀವಿ. ಆಮೇಲೆ ನಮ್ದು ಮಕ್ಕಳು 1ನೇ ಕ್ಲಾಸ್ ಹಿಡಿದು 2nd ಇಯರ್ ವರೆಗೆ ಓದಿದ್ದು ಎಲ್ಲ ಇಲ್ಲೇ ಐತೆ. ನಾವ್ ಬಂದು 16 ವರ್ಷ ಆಯ್ತು. ಇವಾಗ 16 ವರ್ಷ ಆಯ್ತು. ಅವಾಗಳಿದ್ದ ಇಲ್ಲೇ ಇದೀವಿ. ನಮ್ಗೆ ಯಾರ ಏನ ಬಂಗಾಳಿ ದೇಶರು ಅಂತಾರಂತೆ. ನಾವ್ ಬಾಂಗ್ಲಾದೇಶದವ್ರ ಅಲ್ರಿ, ಕರ್ನಾಟಕದವ್ರೆ. ನಮ್ದು ರಾಯಚೂರು. ನಾವ್ ಬಂದು ಇಲ್ಲಿ 16 ವರ್ಷ 17 ವರ್ಷ ಆಯ್ತು. ನಮ್ಮ ಮಕ್ಕಳೆಲ್ಲ ಇಲ್ಲಿ ಓದಿದ್ದಾರೆ. ಇಲ್ಲೇ ಎಲ್ಲ ಸರ್ಟಿಫಿಕೇಟ್ ಮಾತ್ರ ಐತೆ. ಅದಕ್ಕೆ ಏನಾನ ಸ್ವಲ್ಪ ನೋಡಿ ಅರ್ಥ ಮಾಡ್ಕೊಂಡು ನಾವ್ ದುಡ್ಕೊಂಡ್ ತಿನ್ನಾಕೆ ಬಂದಿವಿ ಸರ್. ದುಡ್ಕೊಂಡ್ ತಿನ್ನಾಕೆ ಬಂದಿವಿ. ನಮ್ಗೆ ದೇವ್ರ ಒಂದ್ ರೊಟ್ಟಿ ಕೊಟ್ಟಾನೆ. ಮಕ್ಕಳೆಲ್ಲ ಇಲ್ಲೇ ಓದ್ತಾರೆ. ಸುಮ್ನೆ ಆ ಕಡೆ ಎದ್ ಕೊಡಿ ಆಡಮಂತ ಇಲ್ಲೇ ಓದ್ಸ್ಕೊಂಡ್ ಇಲ್ಲೇ ಮಾಡ್ಕೊಂಡ್ ಇಲ್ಲೇ ದುಡ್ಕೊಂಡ್ ತಿಂತೀವಿ. ನಮ್ಮ ಯಜಮಾನ್ ನೋಡಿದ್ರೆ ಕೆಮ್ಮು ದಮ್ಮು ಮನುಷ್ಯ. 2 ಹೆಣ್ಮಕ್ಳಾರೆ. ಇರೋ ದುಡ್ಡು ಒಂದ್ ಸ್ವಲ್ಪ ಏನೋ ಜೋಬ್ಡಿತ್ತು. ಅದು ಜೋಬ್ಡಿ ಕಿತ್ತೆ ಹಾಕಿ ನಾವೇನೋ ಸ್ವಲ್ಪ ಇದು ಮಾಡ್ಕೊಂಡಿದ್ವಿ. ಬಿಲಾಕ್ ತಗೊಂಬಂದು ಹೊಸ ತಗೊಂಬಂದು ಏನೋ ಮಾಡ್ಕೊಂಡ್ ಕಟ್ಕೊಂಡಿವಿ. ಕಟ್ಗೋ ಟೈಮಲ್ಲಿ ಯಾರು ನೋಡಿಲ್ಲ. ಈಗ ಮಾತ್ರ ಹೊಡೆದಾಕಕ್ ಎಲ್ಲಾರು ಬಂದು ಹೊಡೆದಾಕಿದ್ದಾರೆ. ಈಗ ಏನ್ ಮಾಡ್ಬೇಕು? ನಮ್ಗೆ ಜಮೀರ್ ಸಾಬ್ರು ಬಂದಿದ್ದಾರೆ. ಏನೋ ಒಂದ್ ನ್ಯಾಯ ಕೊಡಿಸ್ತಾರ ಅಂತ ಹೇಳಿದ್ದಾರೆ. ನಮ್ಗೆ ಅವ್ರ ಪ್ರಕಾರ ನಾವ್ ಕಾಯ್ತಾ ಇದೀವಿ. ಅವ್ರು ಬಂದು ನಮ್ಗೆ ಏನೋ ಒಂದ್ ಮಾಡ್ಬೇಕು. ಎಷ್ಟು ದಿನ ಆಯ್ತು ಇಲ್ಲಿ ಡೆಮೋಲಿಷ್ ಮಾಡಿ? ನಮ್ಗ ಇವತ್ತಿಗೆ 15 ದಿವಸ ಆಯ್ತು. ನಾಳೆಗೆ 15 ದಿವಸ ಆಯ್ತು ಸರ್. ಮಕ್ಕಳಿಗೆ ವಾಶ್ರೂಮ್ಗೆ ಹೋಗಕ್ಕಿಲ್ಲ, ಬಾತ್ರೂಮ್ಗೆ ಹೋಗಕ್ಕಿಲ್ಲ. ಅದ್ರ ಮೇಲೆ ಹೋಗ್ತಾರೆ. ಹೆಣ್ಣು ಹುಡುಗರು ವಯಸ್ಸು ಹುಡುಗರ ಇದಾರೆ. ವಯಸ್ಸು ಹುಡುಗರ್ನ ತಗೊಂಡ್ 3-4 ದಿವಸ ಆಚೆ ಮನ್ಕೊಂದಿವಿ. ಇವಾಗ ಒಂದ್ ಸ್ವಲ್ಪ ತಾಡ್ಪಾಲ್ ಕೊಟ್ಟಿದ್ದಾರೆ. ಅವ್ರ ಹತ್ರ ಜೋಬ್ಡಿ ಹಾಕೊಂಡಿವಿ ಸರ್. ಅದಕ್ಕ ಅದಕ್ಕ ನೀರಾಕ್ ಬಿಡ್ತಾರೋ ಇಲ್ಲ ಹಂಗೈತೆ ಗೌರ್ಮೆಂಟ್. ನಮ್ಗೆ ಏನ್ ಮಾಡ್ತದೆ ಮಾಡ್ಲಿ ಸರ್. ಅವ್ರು ಏನಾನ ಮಾಡ್ಲಿ. ಅವ್ರೆಲ್ಲಾರು ಬಂದ್ ನೋಡ್ಕೊಂಡ್ ಹೋಗಿದ್ದಾರೆ ನಮ್ ಪ್ರಸೂತಿ. ಈ ತರ ಈಚೆಗಡೆ ಹೋಗಕ್ ಕೊಡ್ತಾರ ಅವ್ರು. ಬಡವ್ರ ಮನೆ ಹೆಣ್ಮಕ್ಳು ಅಂದ್ರೆ ಅಷ್ಟು ಟಾರ್ಚರ್ ಮಾಡಿ ನೋಡ್ತಾ ಇದಾರೆ ಬಿಜೆಪಿ ಸರ್ಕಾರ. ಶಾಸಕರು ಎಲ್ಲ ನಮ್ಗೆ ಅಲ್ಲಿಂದ ಬಂದಿರೋರು ಇಲ್ಲಿಂದ ಬಂದಿರೋರು ಅಂತ ನಮ್ಗೆಲ್ಲ. ಇವ್ರಿಗೆ ಬಿಜೆಪಿ ಶಾಸಕರಿಗೆ ಯಾಕೆ ಬಡವ್ರ ಮೇಲೆ ದೌರ್ಜನ್ಯ ಮಾಡೋದು? ಹೊಟ್ಟೆ ಉರಿ ಯಾಕೆ ಇವ್ರಿಗೆ? ಒಬ್ಬರು ಸಹಾಯ ಮಾಡ್ತಾರೆ ಅಂದ್ರೆ ಇವ್ರು ಯಾಕೆ ಇದ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಆತರ ಬಾಯಿಗೆ ಬಂದಂಗೆಲ್ಲ ಹೇಳ್ಬೇಡಿ. ಇದ್ರಿಂದ ಬಂದಿರೋರೆಲ್ಲ ಕರ್ನಾಟಕದಲ್ಲೆಲ್ಲ ಸ್ಕೂಲ್ ಓದೋ ಇರೋದು ಎಲ್ಲ ಇದೆ ಇಲ್ಲೇ. ಯಾಕೆ ಈ ತರ ಒಬ್ರು ಸಹಾಯ ಮಾಡ್ತಾ ಇದೀರ ಅಂದ್ರೆ ನಿಮ್ಗೆ ಆದ್ರೆ ಸಹಾಯ ಮಾಡಿ. ಇಲ್ಲ ಆಗ್ಲಿಲ್ವಾ ಸುಮ್ನೆ ನೀವು ಮಣ್ಣಾಗ್ತಾ ಇದ್ದೀರಾ ನೀವು ಈ ತರ. ಬಿಜೆಪಿ ಶಾಸಕರೇ ಈ ತರ ಇವಾಗ ಕಲ್ಲಾಗ್ತಾ ಇರೋದು ನಮ್ಗೆ. ಸರ್ಕಾರ ಏನೋ ಒಂದ್ ವ್ಯವಸ್ಥೆ ಮಾಡ್ತಾ ಇತ್ತು. ಹಂಗೆ ಹಿಂಗೆ ಇಲ್ದಿರೋ ಎಲ್ಲ ಸುಳ್ಳು ಆರೋಪ. ಯಾರೋ ಕನ್ನಡ ಬರ್ತಾ ಇಲ್ಲ ಅವ್ರು ಸುಮ್ನೆ ಮುಸ್ಲಿಂ ಅವ್ರಿಗೆ ಅವ್ರ ಜೊತೆಲೆ ಕರ್ಕೊಂಡ್ ಬಂದಿರ್ಬೋದಲ್ಲ. ಅವ್ರು ಮಾತಾಡಕ್ಕೆ ಬರ್ತಾ ಇಲ್ಲ ಕನ್ನಡ. ಕನ್ನಡ ಬರೋರ್ಗ ಒಬ್ರಿಗೂ ಮಾತಾಡ್ಸಿಲ್ಲ ಅವ್ರು. ಯಾರು ಕನ್ನಡ ಬರ್ತಾರೆ ಅಂತ ಮಾತಾಡ್ಸಿದ್ರೆ ಎಲ್ಲ ತೋರಿಸ್ತಾ ಇದ್ವಿ ಡಾಕ್ಯುಮೆಂಟ್ಸ್. ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಬ್ಯಾಂಕ್ ಪಾಸ್ಬುಕ್ ಇದೆ, ಪ್ರತಿಯೊಂದು ಇದೆ. ಸ್ಕೂಲ್ ಓದೋದು ಇದೆ. ಈ ತರ ಯಾಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. 15 ದಿನ ಆಯ್ತು. ಅವ್ರ ಮನೇಲೂ ಇದ್ದಾರೆ, ಬಾಣಂತಿರು ಇದ್ದಾರೆ, ಪ್ರೆಗ್ನೆಂಟ್ ಲೇಡಿ. ಅವ್ರು ಈ ತರ ನಮ್ ತರ ಬೀದಿಗ್ ಬಿದ್ರಲ್ವಾ ಗೊತ್ತಾಗೋದು? ಏನ್ ಅವ್ರ ತರ 4 ಬಿಲ್ಡಿಂಗ್ ಗಳು ಏನಾದ್ರು ಕಟ್ಕೊಂಡಿದೀವ? ಚಿಕ್ಕದೊಂದ್ ಗುಡಿಸ್ಲು. ಅವ್ರು ಹಾಲ್ ಇರುತ್ತಲ್ಲ ಅಷ್ಟು ಇದೆಯೋ ಇಲ್ವಾ ನಮ್ ಮನೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ನಾಚಿಕೆ ಆಗ್ಬೇಕು ಬಿಜೆಪಿ ಶಾಸಕರಿಗೆ. ಯಾಕೆ ಈ ತರ ಬಡವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಅವ್ರ ತರ 4 ಬಿಲ್ಡಿಂಗ್ ಇದೆಯಪ್ಪ, ಇರ್ಲಿ ಅಲ್ಲೂ 4 ಇಲ್ಲಿ 4 ಬಾಡಿಗೆ ಬಿಟ್ಬಿಟ್ಟು ಈ ತರ ಮಾಡ್ತಾ ಇದಾರೆ. ಯಾವ್ದಿಲ್ವಲ್ಲ ನೋಡ್ಲಿ ಪ್ರೂಫ್. ನಾವ್ ದುಡ್ಕೊಂಡ್ ತಿನ್ನಕ್ ಬಂದಿರೋದು ಅಂತೂ ಸತ್ಯ. ನಾವು ದುಡ್ಕೊಂಡ್ ತಿನ್ನಕ್ ಬಂದು ಬಾಡಿಗೆ ಅಷ್ಟು ಕಟ್ಟಕ್ ಆಗಲ್ಲ. ಇಲ್ಲಿ 15 ವರ್ಷ ಆಯ್ತು ಸರ್. ನಾವು ಗುಡ್ಸ್ಲು ಬಂಡೆ ಮೇಲೆ ಗುಡ್ಸ್ಲು ಹಾಕೊಂಡಿದ್ವಿ. ನಿಧಾನಕ್ಕೆ ಏನೋ ಸಾಲ ಮಾಡ್ಕೊಂಡು ಸ್ವಲ್ಪ ಕಟ್ಕೊಂಡಿದ್ವಿ. ಅದಕ್ಕೂ ಒಂದೇ ದಿಢೀರ್ ಅಂತ ಬಂದು ಏನು ಡಾಕ್ಯುಮೆಂಟ್ಸ್ ತಗೊಳಕ್ ಬಿಟ್ಟಿಲ್ಲ. ಆಮೇಲೆ ಕೆಲವರು ಪ್ರಜ್ಞೆ ತಪ್ಪಿ ಬಿದ್ರು ಕೂಡ ಎಳ್ದು ಹಾಕಿದ್ದಾರೆ. ಪೊಲೀಸರಾಗ್ಲಿ ಯಾರಾಗ್ಲಿ ಕರುಣೆ ತೋರ್ಸ್ಲೇ ಇಲ್ಲ. ಅಟ್ಲೀಸ್ಟ್ ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕು ಇವ್ರು. ಯಾರೇ ಸರ್ಕಾರ ಆಗ್ಲಿ ಯಾರೇ ಆಗ್ಲಿ ಪ್ರತಿಯೊಬ್ರು ಸ್ವಲ್ಪ ಮಾನವೀಯತೆ. ಎಲ್ಲಿರೋರು ಕೇರಳದವ್ರಿಗೆ ಅವ್ರ ಏನೋ ಚಿರು ಅಂತ ಏನೋ ಅಂತ ಗೊತ್ತಿಲ್ಲ ಅವ್ರ ಜೀವ. ಇಲ್ಲಿರೋರ್ಗ ಅಟ್ಲೀಸ್ಟ್ ನೋಡಿ ಬೀದಿಲ್ ಬಿದ್ದಿದಾರಲ್ಲ ಕನಿಕರ ಇಲ್ಲ. ಅವ್ರು ಆ ದೇಶದಿಂದ ಬಂದಿದ್ದಾರೆ, ಈ ದೇಶದಿಂದ ಬಂದಿದ್ದಾರೆ. ಯಾವ ದೇಶದಿಂದ ಬಂದಿದೀವಿ ನಾವು? ಮಕ್ಕಳು ನೋಡಿದ್ರೆ ಅಷ್ಟು ಇದು ಆಗಲ್ಲ ಅವ್ರಿಗೆ ಎಂತವ್ರಂತ. ಈ ತರ ಯಾಕೆ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಗೆ ನ್ಯಾಯ ಬೇಕು, ನಮ್ಗೆ ಮನೆ ಬೇಕು ಸರ್. ಮಕ್ಕಳು ತಗೊಂಡ್ ಎಲ್ಲಿ ಹೋಗ್ಬೇಕು? ಮಕ್ಳು ಚಿಕ್ಕ ಮಕ್ಳು ಅಂತಾನು ನೋಡ್ತಾ ಇಲ್ಲ. ಎಳ್ದು ಬಿಸಾಕಿದ್ದಾರೆ. ನಾವ್ ಏನ್ ಡಾಕ್ಯುಮೆಂಟ್ಸ್ ಆಗ್ಲಿ ಅರ್ಧ ಡಾಕ್ಯುಮೆಂಟ್ಸ್ ಒಳಗಡೆ ಹೋಗಿದೆ. ಅರ್ಧ ಸಾಮಾನ್ಗಳು ತಗೊಂಡಿಲ್ಲ. ಏನು ಇಲ್ಲ ಸರ್. 15 ದಿನ ಆಯ್ತು ಇವತ್ತಿಗೆ. ನಮ್ಗೆ ವಾಶ್ರೂಮ್ಗೆ ಹೋಗಕ್ಕೆ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ. ಅವ್ರ ಮನೆ ಹೆಣ್ಮಕ್ಳು ಈ ತರ ಹೋಗ್ತಾರ ಈಚೆಗಡೆ. ಅದು ಅಷ್ಟು ಪ್ರಜ್ಞೆ ಬೇಡವಾ ಅವ್ರಿಗೆ? ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕಲ್ಲ. ಮನುಷ್ಯ ಆಗಿ
ಮೃಗಗಳಾಗ್ಬೇಡಿ, ಮನುಷ್ಯರಾಗಿ ಅಂತಾನೆ ನಾವು ಕೇಳೋದಷ್ಟೇ.